ಹಲೋ ಡಾರ್ಲಿಂಗ್ಸ್, ನಾನು ನಿಮ್ಮ ಸ್ನೇಹಿತ ಗಿರೀಶ್ ಮಾತಾಡ್ತಾ ಇದ್ದೀನಿ. ನಿನ್ನೆ ದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕನ್ನಡ ಮೂವಿನ ನೋಡ್ಕೊಂಡು ಬಂದೆ. ಅದು ಯಾವ್ದು ಅಂತ ಕೇಳ್ತೀರಾ? ಕೇಳಿ. ನಾನೊಬ್ಬ ಆಕ್ಟರ್ ಆಗಿರೋದ್ರಿಂದ ತುಂಬಾ ಹಾನೆಸ್ಟ್ ಆಗಿ ರಿವ್ಯೂನ ಕೊಡೋಕೆ ಇಷ್ಟಪಡ್ತೀನಿ. ಧ್ರುವ ಸರ್ಜಾ ಮತ್ತೆ ರೀಶ್ಮಾ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಸೀರಿಯಸ್ ಆಗಿ ಹೇಳ್ಬೇಕು ಅಂದ್ರೆ ಆಕ್ಟಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಬಟ್ ತುಂಬಾ ಕೆಲವರು ರಿವ್ಯೂ ಮೀಡಿಯಾದಲ್ಲಿ ನೋಡ್ತಾ ಇದ್ದೀನಿ, ತುಂಬಾ ಓವರ್ ಆಗಿ ಮಾಡಿದ್ದಾರೆ, ತುಂಬಾ ಹಂಗೆ ಹಿಂಗೆ ಅಂತೆಲ್ಲ ಮಾತಾಡ್ತಿದ್ದಾರೆ. ಬಟ್ ಸೀರಿಯಸ್ಲಿ ಹೇಳ್ತಾ ಇದ್ದೀನಿ, ಈಗ ನಾನು ಹೇಳೋದು, ಒಬ್ಬ ಎಜುಕೇಶನ್ ಇಲ್ಲದೆ ಇರುವಂತ ಹುಡುಗ ಮತ್ತೆ ಹುಡುಗಿ, ಅವರು ಎಜುಕೇಶನ್ ಇಲ್ಲದೆ ಇರುವಂತ ವೃತ್ತಿ ಮಾಡ್ತಿರ್ತಾರೆ. ಅಂತವರು ಯಾವ ರೀತಿ ಇರುತ್ತೆ, ಅವ್ರ ಮನಸ್ಥಿತಿ ಯಾವ ರೀತಿ ಇರುತ್ತೆ ಅಂದ್ರೆ, ಲವ್ ಮಾಡಿದಾಗ ಅವ್ರಿಗೆ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಆ ಎಕ್ಸ್ಪೆಕ್ಟೇಷನ್ ಅದು ಅವ್ರಿಗೆ ಆಗ್ಬಿಟ್ಟು ಅಂದ್ರೆ ಆ ಒಂದು ಏನು ಎಕ್ಸ್ಪೆಕ್ಟ್ ಮಾಡಿರ್ತಾರೆ ಅದು ಬಂದ್ಬಿಟ್ಟಾಗ ಅವ್ರ ಎಕ್ಸೈಟ್ಮೆಂಟ್ ಯಾವ ತರ ಇರುತ್ತೆ, ಅವ್ರ ಮನಸ್ಥಿತಿ ಯಾವ ತರ ಇರುತ್ತೆ. ನೀವು ರಿಯಲಿಸ್ಟಿಕ್ ಆಗಿ ನೋಡಿ. ಎಷ್ಟೋ ಜನ ನೀವೆಲ್ಲ ಕೆಲವು ಲವರ್ಸ್ ಗಳು ಇರ್ತೀರಾ ಬೇಸಿಕಲಿ. ಸೊ ನಿಮ್ ಹುಡುಗಿಗಾಗ್ಲಿ ಅಥವಾ ನಿಮ್ ಹುಡುಗಂಗಾಗ್ಲಿ ಸಮಥಿಂಗ್ ಏನಾದ್ರು ಒಂದು ನಿಮ್ ಕಡೆಯಿಂದ ಸಿಕ್ಕಾಗ ಅವ್ರು ಮಾಡೋ ಒಂದು ಚೇಷ್ಟೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ, ಅಥವಾ ಒಂದು ಬಿಹೇವಿಯರ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದು ಯಾವ ತರ ಮೈ ಮರ್ತಿರ್ತಾರೆ ಅಂತ ಹೇಳಿದ್ರೆ, ದೇ ಡೋಂಟ್ ಬಾದರ್ ಅಬೌಟ್ ದ ವರ್ಲ್ಡ್. ಆಕ್ಚುಲಿ ಅವ್ರ ಪಕ್ಕದಲ್ಲಿ ಅಷ್ಟು ಜನ ನಿಂತ್ಕೊಂಡಿದ್ರು ಕೂಡ ಅವ್ರ ಬಿಹೇವಿಯರ್ ಹೇಗಿರುತ್ತೆ ಅಂದ್ರೆ ತುಂಬಾ ಒಂಥರ ಆಡಾಗಿರುತ್ತೆ. ಸೊ ಅಷ್ಟೇ, ಅದನ್ನೇ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಅದನ್ನ ಕೆಲವರು ತುಂಬಾ ಓವರ್ ಆಕ್ಟಿಂಗ್ ಅದು ಇದು ಅಂತ ಎಲ್ಲ ಮಾತಾಡ್ತಿದ್ದಾರೆ. ಬಟ್ ಆಸ್ ಎ ಆಕ್ಟರ್ ಆಗಿ ಡೈರೆಕ್ಟರ್ ಪರ್ಸೆಪ್ಷನ್ ನಾನು ಅದನ್ನ ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಒಬ್ಬ ಎಜುಕೇಶನ್ ಇಲ್ಲದೆ ಇರುವಂತ ಕ್ಯಾರೆಕ್ಟರ್ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಆ ಒಂದು ಕ್ಯಾರೆಕ್ಟರ್ ಹೆಣ್ಣು ಗಂಡು ಆಗಿರೋದ್ರಿಂದ, ಅದರಲ್ಲಿ ಲವ್ ಇರೋದ್ರಿಂದ ಆ ಒಂದು ಎಕ್ಸೈಟ್ಮೆಂಟ್, ಆ ಒಂದು ಖುಷಿ, ಆ ಒಂದು ನಾಟಿನೆಸ್ ಇರುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಬಟ್ ಹಾಗೆ ನಾವು ಹೇಳೋದು ಸುಲಭ, ಬಟ್ ಆ ಒಂದು ಆಕ್ಟಿಂಗ್ ನ ಕಂಟ್ರೋಲ್ಡ್ ಲೆವೆಲ್ ಅಲ್ಲಿ ಮಾಡಿ ತೋರಿಸಿದ್ದಾರೆ ನೋಡಿ. ಸೀರಿಯಸ್ ಆಗಿ ಇಟ್ ಇಸ್ ನೆಕ್ಸ್ಟ್ ಲೆವೆಲ್. ಧ್ರುವ ಸರ್ಜಾ ಅಂತೂ ಸೂಪರ್ ಆಗಿ ಆಕ್ಟಿಂಗ್ ಮಾಡಿದ್ದಾರೆ. ಸೀರಿಯಸ್, ಇದರಲ್ಲಿ ಅವ್ರ ಆಕ್ಟಿಂಗ್ ನ ಹಾಡಿ ಹೋಗ್ಬೇಕು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಫಸ್ಟ್ ಹಾಫ್ ಒಂದು ಲೆವೆಲ್ಗೆ ಚೆನ್ನಾಗಿ ಹೋಗ್ತಿರುತ್ತೆ ಲವ್ ಸ್ಟೋರಿ ಎಲ್ಲ. ಬಟ್ ಆದ್ರೆ ನೆಕ್ಸ್ಟ್ ಸೆಕೆಂಡ್ ಹಾಫ್ ಬರುತ್ತಲ್ಲ, ಆ ಒಂದು ಸೆಕೆಂಡ್ ಹಾಫ್ ನಿಮ್ಗೆ ಹೇಗೆ ಹೋಗುತ್ತೆ, ಆ BGM, ಸಾಂಗ್ಸ್, ಆ ಫೈಟ್ ಸೀನ್ಗಳಂತೂ ಸೀರಿಯಸ್ಲಿ ಇಟ್ ಈಸ್ ಕ್ರೇಜಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಒಂದು ಟ್ರೀಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಬ್ಬ ಮಾಡ್ಬಿಟ್ಟಿದ್ದಾರೆ. ಸೊ ಪ್ರತಿಯೊಂದು ಕ್ಯಾಟಗರಿಗೂ ಈ ಸಿನಿಮಾ ಈ ಸಿನಿಮಾ ಮಾಡಿದ್ದಾರೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಹಾಗೆ ನೆಕ್ಸ್ಟ್ ಬರುತ್ತೆ ನೋಡಿ ಒಂದು ಎಂಟ್ರಿ. ಆ ಎಂಟ್ರಿಗೆ ನಿಜವಾಗ್ಲೂ ಒಂದು ಸಿನಿಮಾ ಆರನೇ ಚೇಂಜ್ ಆಗೋಗುತ್ತೆ, ಸಿನಿಮಾ ಎಲಿವೇಶನ್ ಚೇಂಜ್ ಆಗುತ್ತೆ ಅಂತ ಹೇಳ್ತೀನಿ. ಅದು ಯಾರು ಅಂತ ಹೇಳ್ತೀರಾ? ನಿಮ್ಮೆಲ್ಲರ ಸುದೀಪ್ ಅಣ್ಣ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅವರ ಸ್ಟೈಲು, ಅವ್ರ ಲುಕ್, ಅವ್ರ ಆರ ಸೀರಿಯಸ್ ಆಗಿ ಆ ಒಂದು ಸಿನಿಮಾಗೆ ಒಂದು ಕಳೆನೆ ತಂತು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಬೇರೆ ಲೆವೆಲ್ ಇರುತ್ತೆ ಅವರೊಂದು ಆ ಎಂಟ್ರಿ, ತುಂಬಾ ಚೆನ್ನಾಗಿರುತ್ತೆ. ಆ ಸಿನಿಮಾನ ಎಲಿವೇಟ್ ಮಾಡುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಸಂಜಯ್ ದತ್ತನ ತೋರಿಸಿದ್ದಾರೆ. ಸೀರಿಯಸ್ಲಿ ಹಿಂದಿಯಲ್ಲೂ ಕೂಡ ಆ ಲೆವೆಲ್ಗೆ ಅವ್ರನ್ನ ಯಾವತ್ತೂ ತೋರಿಸಿಲ್ಲ ಅಂತ ನನ್ನ ಅಭಿಪ್ರಾಯ. ತುಂಬಾ ಚೆನ್ನಾಗಿ, ತುಂಬಾ ಒಂದು ಟೆರರ್ ಆಗಿ ತೋರಿಸಿದ್ದಾರೆ. ಇಟ್ ಇಸ್ ವೆರಿ ಗುಡ್ ಆಕ್ಚುಲಿ. ಆಮೇಲೆ ಟ್ವಿಸ್ಟ್ ಗಳು ಕೊಡ್ತಾರೆ ನೋಡಿ. ಆ ಟ್ವಿಸ್ಟ್ ಈ ಬಾಹುಬಲಿಯಲ್ಲಿ ಕಟ್ಟಪ್ಪ ಬಾಹುಬಲಿನ ಯಾಕೆ ಕೊಡ್ದ ಅನ್ನೋ ಒಂದು ಟ್ವಿಸ್ಟ್ ಹೆಂಗೆ ಯೂನಿವರ್ಸಲ್ ಕ್ವಶನ್ ಆಗಿ ಉಳ್ಕೊಂಡಿತ್ತು, ಅದೇ ತರ ಇಲ್ಲಿ ರಮೇಶ್ ಸರ್ ಇದಾರಲ್ಲ, ಅವರು ಸತ್ಯ ಹತ್ರ ಅಂದ್ರೆ ಅವಳ ಹತ್ರ ಯಾಕೆ ಹೋಗ್ತಾರೆ, ಹಾಗೆ ಸುದೀಪ್ ಅಣ್ಣನ ಎಂಟ್ರಿ ಯಾಕಿರುತ್ತೆ ಅನ್ನೋದು ಒಂದು ದೊಡ್ಡ ಕ್ವಶನ್ ಆಗಿ ಉಳ್ಕೊಳ್ಳುತ್ತೆ. ಸೊ ಅದೇ ನಮ್ಮ KD Part 2ಗೆ ಲೀಡ್ ಅಂತ ತೋರಿಸಿದೆ. ಬೇರೆಯವರು ಯಾರು ಕೆಟ್ಟದಾಗಿ ರಿವ್ಯೂ ಮಾಡ್ತಿದ್ದಾರೆ, ಸೀರಿಯಸ್ ಆಗಿ ಅವ್ರ ಮಾತು ಯಾರ್ದು ಕೇಳಬೇಡಿ. ಸಿನಿಮಾಗೆ ಹೋಗಿ ಥಿಯೇಟರ್ ಅಲ್ಲಿ ಸಿನಿಮಾ ನೋಡಿ, ಯಾಕೆಂದ್ರೆ ತುಂಬಾ ದೊಡ್ಡ ಸ್ಕೇಲ್ ಅಲ್ಲಿ ಸಿನಿಮಾ ಮಾಡಿದ್ದಾರೆ. ನೆವರ್ ಎಕ್ಸ್ಪೆಕ್ಟ್ ಎನಿಥಿಂಗ್, ವಾಚ್ ಮೂವಿ, ಜಸ್ಟ್ ಎಂಜಾಯ್, ದಟ್ಸ್ ಇಟ್. ನಮಸ್ಕಾರ.